ನಮಸ್ಕಾರ ಎಲ್ರಿಗೂ, ತಮ್ಗೆಲ್ರಿಗೂ ಸ್ಪರ್ಧಾ ಕಲಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಂತಿ ಶೆಟ್ಟಿ. ಸ್ನೇಹಿತರೆ, ಏನು 2/8/2026 ನಡೆಸತಕ್ಕಂಥ ಸಿವಿಲ್ ನಾನ್ ಎಚ್ ಮತ್ತೆ ಎಕ್ಸಾಮ್ ಏನಿತ್ತು, ಸೊ ಈ ಒಂದು ಎಕ್ಸಾಮ್ ಮತ್ತೆ ಎಕ್ಸಾಮ್ ಆಗುತ್ತಾ ಅಥವಾ ಇಲ್ಲ ಎಂಬುದ್ರ ಬಗ್ಗೆ ಹಲವಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರಿ. ಹಾಗೆ ಕೆಲವೊಂದಿಷ್ಟು ಜನರಲ್ಲಿ ಗೊಂದಲ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಹಾಗೆ ನನ್ನ ಅನಿಸಿಕೆ ಏನಿತ್ತು, ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಹೇಳ್ತೀನಿ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ತದನಂತರ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆನ ನೋಡ್ಕೊಂಡು ಬನ್ನಿ. ಈಗ ನೋಡಿ, ಸಕಲೇಶ್ಪುರ ಲೈನು, ರೈಲ್ವೆ ಲೈನ್ ಪ್ರಕೃತಿ ವಿಕೋಪದಿಂದ ಅದು ಟ್ರೈನೇ ಬಂದಿಲ್ಲ. ಸಾಕಷ್ಟು ಮಕ್ಕಳಿಗೆ ಅನಾನುಕೂಲ ಆಗಿದೆ. ಅದು ಒನ್ಸಿನ ಏನೋ ಯಾವಾಗೋ ಒಂದ್ಸರಿ ಆಗೋಂಥ ಘಟನೆಗಳು. ಅವರಿಗೆ ಪಾಪ ಹೇಗೆ ನ್ಯಾಯ ಕೊಡಿಸ್ಬೇಕು ಅವೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ನೋಡಿ, ಇದು ಯಾವುದು ಜೆನ್ಯೂನ್ ಆಗಿ ಯಾವುದಿದೆ, ಈ ಪ್ರಕೃತಿ ವಿಕೋಪದಿಂದ ಯಾವತ್ತೂ ಕೂಡ ಆಗಿರಲಿಲ್ಲ. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಯಾಕಂದರೆ ಅದು ನಮ್ಮ ರೂಲ್ನಲ್ಲಿ ನಾನು ಓದಿರೋ ಹಾಗೆ ಅದು ಎಲ್ಲೂ ಬಂದಿಲ್ಲ, ನ್ಯಾಚುರಲ್ ಡಿಸಾಸ್ಟರ್ ಇದು ಅಂತ. ಬಟ್ ನೋಡಬೇಕು, ವಿಲ್ ಎಕ್ಸಾಮಿನ್. ಯಾವುದ್ರದ್ದು? ವಿಜಯಪುರದ ತರಿಸ್ತೀವಿ. ನೋಡಿ, ಆಗಲೇ ಯು ಕೆನಾಟ್ ಡಿಸ್ರಪ್ಟ್ ಎಕ್ಸಾಮಿನೇಷನ್. ಭಾಳ ವರ್ಷಗಳಾದ್ಮೇಲೆ ಆಗ್ತಾ ಇದೆ. ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಪಾಪ ಬರೆಯವರಿಗೂ ಅವಕಾಶ ಇರಬಾರ್ದಾ? ಯಾರು ಬರೆದಿದ್ದಾರೆ? ಈಗ ಇಂಥ ಒಂದು ಇನ್ಸಿಡೆಂಟಿಂದ ಮತ್ತೆ ಕೋರ್ಟಿಗೆ ಹೋಗ್ತಾರೆ. ಜೆನ್ಯೂನ್ ಸ್ಟೂಡೆಂಟು, ನಾನ್ ಜೆನ್ಯೂನ್ ಸ್ಟೂಡೆಂಟು, ನಾವು ಬರೆದಿದ್ದೀವಿ, ಅವ್ರು ಬರೆದಿಲ್ಲ. ಸಮಾಧಾನದಿಂದ ಬರೆದ್ಬಿಟ್ಟಿದ್ರೆ ಮುಗ್ದೆ ಹೋಗ್ತಾ ಇತ್ತಲ್ಲ. ಆಮೇಲೆ ಏನಿದ್ರು ನಾವು ಇದೀವಲ್ಲ, ಹೌದಪ್ಪ, ಸರ್ಕಾರ ನಿಮ್ಗೆ ಆಕ್ಸೆಸಬಲ್ ಇಲ್ಲ, ಮಂತ್ರಿಗಳು ನಿಮ್ಗೆ ಸಿಗ್ತಾ ಇಲ್ಲ ಅಂದರೆ ಓಕೆ, ಸಿಗ್ತೀವಲ್ಲ, ಅವ್ರು ಹೇಳಿದೆಲ್ಲ ನಾವು ಮಾಡಿದ್ದೀವಲ್ಲ. ಇವತ್ತು 74,000 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ ಅಂದರೆ ಅದು ಅವರ ಕರೆಗೆ ಹೋಗೊಟ್ಟೆ ಮಾಡ್ತಾ ಇರೋದಲ್ಲ. ವಿಡಿಯೋನ ನೋಡಿದ್ರೆ ಅನ್ಕೋತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ನಾನು ಮಾತಾಡೋಕ್ಕಿಂತ ಮುಂಚೆ ಏನಾಯ್ತು ಅನ್ನೋದನ್ನು ಕೆಲವೊಂದಿಷ್ಟು ಮಾಹಿತಿನ ಹೇಳ್ತೀನಿ. ತಮ್ಗೆಲ್ಲರೂ ಕೂಡ ಏನಾಗಿದೆ ಅಂತ ಗೊತ್ತಿದೆ. ಸೊ ಏನು ನಾನ್ ಎಚ್ ಕೆ ಎಕ್ಸಾಮ್ ಇತ್ತು 2/8/6 ಸೊ ಬೆಳಿಗ್ಗೆ ನಡೆದಿರ್ತಕ್ಕಂಥ ಎಕ್ಸಾಮ್ ಏನಿತ್ತು ನಾನ್ ಎಚ್ ಕೆ ಇದು. ಸೊ ಈ ಒಂದು ಎಕ್ಸಾಮ್ ಅಲ್ಲಿ ಬಿಜಾಪುರ ಜಿಲ್ಲೆಯ ತಿಕೋಟದಲ್ಲಿ ಏನಾಗಿತ್ತು ಅಂತಂದ್ರೆ, ಮೊದಲೇದಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಸೊ ಎಕ್ಸಾಮ್ ನ ಕ್ವಶನ್ ಪೇಪರ್ ನಂಬರ್ ಏನಿರುತ್ತೆ, ಸೊ ಅದು ಮತ್ತೆ OMR ನಂಬರ್ದು ಮಿಸ್ಟೇಕ್ ಆಗಿದೆ ಅಂತ ಕೆಲವೊಂದಷ್ಟು ಜನ ಅವಾಗ ಹೋರಾಡ್ತಾರೆ ಅಂತಂದ್ರೆ. ಸೊ ಅಲ್ಲಿ ಕ್ವಶನ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದ್ರೆ, ಸೊ ಕ್ವಶನ್ ಪೇಪರ್ ಬರೋದೇ ಸ್ವಲ್ಪ ಒಂದು ಅರ್ಧ ಗಂಟೆ ತಡವಾಗಿ ಬಂದಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಹುಡುಗರು ಏನ್ ಮಾಡ್ತಾರೆ, ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದು ಸೊ ಗಲಾಟೆಯನ್ನ ಮಾಡಿದ್ರು. ಸೊ ಅದು ಕೂಡ ತುಂಬಾ ನ್ಯೂಸ್ ಅಲ್ಲಿ ಕೂಡ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ಇದೊಂದು ಒಂದು ಕಡೆ ಆದ್ರೆ, ಹಾಗೆ ಇನ್ನೂ ಕೆಲವೊಂದಿಷ್ಟು ಏನಿದೆ ಎಕ್ಸಾಮ್ ಸೆಂಟರ್ಗಳು ಅಲ್ಲೂ ಕೂಡ ಸುಮಾರು ಟೈಮ್ಗಳು, ಒಂದು 5 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, ಕೊಡೋದಕ್ಕಿಂತ ಮುಂಚೆ ಆಗಿರ್ಬೋದು, ಅಥವಾ ಕೊಟ್ಟಾದ ನಂತರ ಎಕ್ಸಾಮ್ ಮುಗಿಯುವ ಸಮಯದಲ್ಲಿ 5 ನಿಮಿಷ ಮುಂಚೆನ ಕೂಡ ಕೊಂಡಿದ್ದಾರೆ ಅಂತ ಕೆಲವೊಂದಿಷ್ಟು ಕಡೆ ಮಾಹಿತಿ ಬಂದಿದೆ. ಸೊ ಇದೊಂದು ಕಡೆ ಆದ್ರೆ, ಇನ್ನು ಸಕಲೇಶ್ಪುರದಲ್ಲಿ ರೈಲ್ವೆ ಪ್ರಾಬ್ಲಮ್ ಆಗಿ ಸೊ ಅಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋದಕ್ಕೆ ಆಗ್ಲಿಲ್ಲ ಅನ್ನೋದು ಕೂಡ ಇನ್ನೊಂದು ಕಡೆ ಪ್ರಾಬ್ಲಮ್. ಇದೆಲ್ಲದೂ ಕೂಡ ನಡುವೆ ಏನಂತಂದ್ರೆ, ಸೊ ಹಲವಾರು ವಿದ್ಯಾರ್ಥಿಗಳ ಸಂಘಟನೆಗಳು ಕೂಡ ಸೊ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ, ಕೆಲವೊಂದಿಷ್ಟು ಜನರಿಗೆ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ. ಸೊ ಈ ಒಂದು ಎಕ್ಸಾಮ್ ನ ಎಕ್ಸಾಮ್ ಮಾಡಿ ಅಂತ ಹೋರಾಟನೂ ಕೂಡ ಮಾಡ್ತಾ ಇದ್ದಾರೆ. ಸೊ ತಮ್ಮೆಲ್ಲರೂ ಕೂಡ ಅದು ಗೊತ್ತಿದೆ. ಇದರ ಬಗ್ಗೆ ನೋಡೋದಾದ್ರೆ, ಈಗಾಗಲೇ ABVP ಸಂಘಟನೆ ಈಗಾಗಲೇ ಹಲವಾರು ಹೋರಾಟಗಳನ್ನು ಮಾಡಿದೆ. ಇನ್ನು ಹಲವಾರು ಸಂಘಟನೆಗಳು ಕೂಡ ಈ ಒಂದು ಎಕ್ಸಾಮ್ ಏನಿದೆ, ಸೊ ಈ ಒಂದು ಎಕ್ಸಾಮ್ ಮತ್ತೆ ಎಕ್ಸಾಮ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ, ನನ್ನ ಪ್ರಕಾರ ಈ ಒಂದು ಎಕ್ಸಾಮ್ ನಡಿಬೇಕಾ ಅಂದ್ರೆ, ಈ ಒಂದು ಎಕ್ಸಾಮ್ ಎಕ್ಸಾಮ್ ಆಗ್ಬೇಕಾ ಅಥವಾ ಎಕ್ಸಾಮ್ ಆಗ್ಬಾರ್ದ ಅಂತ ಕೆಲವೊಂದಿಷ್ಟು ಮಾಹಿತಿನ ಹೇಳ್ತೀನಿ. ತದನಂತರದಲ್ಲಿ ಇತರ ಬಗ್ಗೆ ಸರ್ಕಾರ ಏನ್ ಕ್ರಮಗಳು ಅಂತ ಸೊ ಅದ್ರ ಮೇಲೆ ಡಿಪೆಂಡ್. ಸ್ನೇಹಿತರೆ, ಈಗ ಮೊದಲಾಗಿ ಈ ಒಂದು ಎಕ್ಸಾಮ್ ಆದ್ರೆ ಏನಾಗುತ್ತೆ, ಲಾಭ ಏನು ಅಂತಂದ್ರೆ, ಯಾರಿಗೆ ರೈಲ್ವೆ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಸೊ ಅವ್ರಿಗೆ ಮತ್ತೊಂದು ಏನಪ್ಪಾ ಅಂದ್ರೆ ಸುವರ್ಣ ಅವಕಾಶ ಸಿಕ್ಕಂಗಾಗುತ್ತೆ. ಯಾಕೆ ಅಂದ್ರೆ, ಪರಿಸರ ಒಂದು ಪ್ರಾಬ್ಲಮ್ ನಿಂದ ರೈಲ್ವೆ ಬಂದಿಲ್ಲ. ಸೊ ರೈಲ್ವೆ ಬಂದಿಲ್ಲ ಅಂತ ಎಕ್ಸಾಮ್ಗೆ ಇವ್ರು ಹೋಗಿಲ್ಲ. ಸೊ ಇದರಿಂದ ಏನಾಗಿತ್ತು, ಎಕ್ಸಾಮ್ ಅನ್ನ ಅವ್ರು ಬರೆಯೋದನ್ನ ಮಿಸ್ ಆಗಿತ್ತು. ಸೊ ಅದಕ್ಕಾಗಿ ಇವ್ರು ಏನಾಗುತ್ತೆ, ಮತ್ತೆ ಎಕ್ಸಾಮ್ ಸಿಕ್ಕಂಗಾಗುತ್ತೆ. ಒಳ್ಳೆ ಮತ್ತೆ ಇವ್ರಿಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಬರೆಯೋ ಅವಕಾಶ ಸಿಗುತ್ತೆ. ಸಿಕ್ಕರೆ ಇವರು ಕೂಡ ಎಕ್ಸಾಮ್ ಬರೀಬಹುದು ಅಂತ ಅನ್ಕೋತೀರಿ. ಹಾಗೆ ಇದನ್ ಬಿಟ್ರೆ ಮತ್ತೆ ಆಗ್ಲೇ ಹೇಳಿದಾಗೆ, ಸೊ ಬಿಜಾಪುರದ ತಿಕೋಟದಲ್ಲಿ ಸೊ ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರ್ ಬದಲಾವಣೆ ಆಗಿರ್ಬೋದು, ಅಥವಾ OMR ಶೀಟ್ ನ ಬದಲಾವಣೆ ಆಗಿರ್ಬೋದು, ಕೊಟ್ಟಂತ ಪ್ರಶ್ನೆ ಪತ್ರಿಕೆ ಕೊಡುವಲ್ಲಿ ಸಮಯ ಲೇಟ್ ಆಗಿರ್ಬೋದು, ಇದರಿಂದ ಹೊರಗಡೆ ಬಂದು ಏನು ಹೋರಾಟ ಮಾಡಿದ್ರು ಆ ಒಂದು ವಿದ್ಯಾರ್ಥಿಗಳು ಸೊ ಈ ಒಂದು ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಂಡ್ರು. ಅಂತವ್ರಿಗೆ ಕೂಡ ಮತ್ತೊಂದು ಸದಾ ಅವಕಾಶ ಕೂಡ ಎಕ್ಸಾಮ್ ಮಾಡೋದಾದ್ರೆ ಸಿಗುತ್ತೆ. ಸೊ ಇದನ್ನೆಲ್ಲವನ್ನು ಕೂಡ ಬಿಟ್ರೆ, ಯಾರಿಗೆ ಸರಿಯಾಗಿ ಎಕ್ಸಾಮ್ ಆಗಿಲ್ಲ ಅಂತಂದ್ರೆ, ಈಗ ಏನ್ ನಡೆದಿರ್ತಕ್ಕಂಥ ಎಕ್ಸಾಮ್ ಏನಿದೆ ಸೊ ಅಲ್ಲಿ ಸ್ಕೋರ್ ಕಡಿಮೆ ಆಗಿದೆ, ಅವರು ಕೂಡ ಮತ್ತೊಂದು ಸುವರ್ಣ ಅವಕಾಶ ಸಿಕ್ಕಂಗಿರುತ್ತೆ. ಸೊ ಅವರು ಮತ್ತೆ ಪ್ರಿಪರೇಷನ್ ಮಾಡ್ತಾರೆ, ಮತ್ತೆ ಎಕ್ಸಾಮ್ಗೆ ಅವ್ರಿಗೂ ರೆಡಿ ಆಗ್ತಾರೆ ಅಂತ ಹೇಳ್ತೀನಿ. ಹಾಗೆ ಇನ್ನ
ಈ ಒಂದು ರೀ ಎಕ್ಸಾಮ್ ಆದ್ರೆ ಈ ಪ್ರಾಬ್ಲಮ್ ಅಂತಂದ್ರೆ ಸ್ನೇಹಿತರೆ, ಈಗಾಗಲೇ ಈ ಒಂದು ಎಕ್ಸಾಮ್ ಅನ್ನ ಬರೆದು ಯಾರು ಚೆನ್ನಾಗಿ ಸ್ಕೋರ್ ಅನ್ನ ಮಾಡಿದ್ದಾರೆ ಅವರಿಗೆ ಹೊಡೆತ ಬಿದ್ದಂಗಾಗುತ್ತೆ. ಸೊ ಅವರು ಆಲ್ರೆಡಿ ಪ್ರಯಾಣವನ್ನ ಮಾಡಿ ಬೇರೆ ಒಂದು ಊರಿಗೆ ಹೋಗಿ ಎಕ್ಸಾಮ್ ಅನ್ನ ಬರೆದು ಅಲ್ಲಿಯೂ ಕೂಡ ದುಡ್ಡನ್ನ ಹಾಳು ಮಾಡಿದ್ದಾರೆ. ಸೊ ಅವರು ಮಾಡ್ಬೇಕಾದ ಅವ್ರ ಕೆಲಸವನ್ನ ಮಾಡಿದ್ದಾರೆ. ಸೊ ಅವ್ರಿಗೆ ಏನಾಗುತ್ತೆ, ಇದೊಂಥರ ಹೊಡೆತ ಬಿದ್ದಂಗಾಗತ್ತೆ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಸರ್ಕಾರದ ನಿಲುವಿನ ಬಗ್ಗೆ ಮಾತಾಡ್ತಾರೆ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ ನಡೀಲಿ, ಸರ್ಕಾರದ ನಿಲುವು ಯಾವತ್ತಿದ್ರು ಕೂಡ ವಿದ್ಯಾರ್ಥಿಗಳ ಪರವಾಗಿರ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಸೊ ಒಬ್ಬ ಒಂದು ವಿದ್ಯಾರ್ಥಿಗಳ ತೊಂದರೆ ಆದ್ರೂ ಕೂಡ ಅದೇ ಆದಂಗೆ. ಅದೇ ರೀತಿಯಾಗಿ ಈಗ ಆಗಿರ್ತಕ್ಕಂಥ ಎಕ್ಸಾಮ್ ಏನಿದೆ, ಸೊ ಈ ಒಂದು ಎಕ್ಸಾಮ್ ನ ಕೂಲಂಕುಷವಾಗಿ ಪರಿಗಣಿಸಿ ಸರ್ಕಾರ ಮತ್ತು ಅಧಿಕಾರಿಗಳು ಏನಪ್ಪಾ ಅಂದ್ರೆ ಸೊ ಇದರ ಬಗ್ಗೆ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳಿಗೆ ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಯಾರಿಗೆ ತೊಂದರೆ ಆಗಿದೆಯಲ್ಲ ಸೊ ಅವರಿಗೆ ಖಂಡಿತವಾಗಿ ನ್ಯಾಯ ಒದಗಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಅವರು ಖಂಡಿತವಾಗ್ಲೂ ಆ ಒಂದು ಕೆಲಸವನ್ನ ಮಾಡ್ತಾರೆ. ನೋಡೋಣ, ಕಾಯ್ದು ನೋಡೋಣ ಈ ಒಂದು ಎಕ್ಸಾಮ್ ರೀ ಎಕ್ಸಾಮ್ ಆಗುತ್ತಾ ಅಥವಾ ಇಲ್ಲ ಎಂಬುದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದು. ಅಂದ್ರೆ ಸರ್ಕಾರ ಈಗಾಗಲೇ ಹೇಳಿದೆ, ಏನು ವಿಜಯಪುರದಲ್ಲಿ ನಡೆತಕ್ಕಂಥ ಏನು ತಿಕೋಟದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ವರದಿ ಬಂದ ಮೇಲೆ ನಾವು ಏನ್ ಮಾಡ್ಬೇಕು ಅದನ್ನು ಮಾಡ್ತೀವಿ. ಹಾಗೆ ಏನು ಸಕಲೇಶ್ಪುರದಲ್ಲಿ ರೈಲ್ವೆ ಲೇಟ್ ಆಗಿತ್ತಲ್ಲ, ಸೊ ಅದರಿಂದ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯಲಿಲ್ಲ. ಸೊ ಅದಕ್ಕೆ ಅವ್ರ ಬಗ್ಗೆ ನಾವು ಏನು ಕ್ರಮವನ್ನ ಕೈಗೊಳ್ಳಬೇಕು, ಸೊ ಅದನ್ನು ಕೂಡ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಟ್ಟಿನಲ್ಲಿ ಸರ್ಕಾರ ಇರೋದು ವಿದ್ಯಾರ್ಥಿಗಳ ಪರವಾಗಿ ಸ್ನೇಹಿತರೆ. ಸೊ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಯಾವುದು ಮಾಡಿದ್ರೆ ಒಳ್ಳೆಯದು, ಸೊ ಯಾವುದು ಮಾಡಿದ್ರೆ ಕೆಟ್ಟದ್ದು. ಸೊ ಒಟ್ಟಿನಲ್ಲಿ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ಅವರ ಒಂದು ಹಿತದೃಷ್ಟಿಯಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನೋಡ್ಕೊಂಡು ಏನಪ್ಪಾ ಅಂದ್ರೆ ಸೊ ಅವರು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಸೊ ಅವರು ಒಳ್ಳೆಯಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳಿ ಅಂತ ನಾನು ಭಾವಿಸ್ತಾ ಇರ್ತೀನಿ. ಸ್ನೇಹಿತರೆ, ನಿಮ್ಮ ಪ್ರಕಾರ ಏನಪ್ಪಾ ಅಂತಂದ್ರೆ ಈ ಒಂದು ಎಕ್ಸಾಮ್ ರೀ ಎಕ್ಸಾಮ್ ಆಗ್ಬೇಕಾ ಅಥವಾ ಬೇಡ ಎಂಬುದನ್ನ ಕಮೆಂಟ್ ಮಾಡಿ ಹೋಗಿ. ಹಾಗೆ ಸ್ನೇಹಿತರೆ, ರೀ ಎಕ್ಸಾಮ್ ಆಗ್ಲಿ ಅಥವಾ ಬಿಡ್ಲಿ, ಓಕೆ, ರೀ ಎಕ್ಸಾಮ್ ಆದ್ರೂ ಒಳ್ಳೇದನೆ, ಆಗ್ಲಿಲ್ಲ ಅಂತಂದ್ರೂ ಒಳ್ಳೇದನೆ. ಅಕಸ್ಮಾತ್ ರೀ ಎಕ್ಸಾಮ್ ಆಗಲಿ ಅಥವಾ ಬಿಡ್ಲಿ, ಸೊ ಮುಂದಿರುವಂತ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಅಂದ್ರೆ ಸಿವಿಲ್ ಎಕ್ಸಾಮ್ ಮುಗಿದೋಗಿದೆ ಅಂತಂದ್ರೆ ಸೊ ರೀ ಎಕ್ಸಾಮ್ ಆದ್ರೂ ಆಗ್ಬೋದು, ಇಲ್ಲ ಅಂತಂದ್ರೆ ಬಿಡಬಹುದು. ಈಗಾಗಲೇ ಹೆಂಗಿದ್ರು ಅದೊಂದು ಮುಗಿದೆ ಅದೇ, ಅಥವಾ ನಿಮ್ಗೆ ಇನ್ನೊಂದು ಚಾನ್ಸ್ ಸಿಗ್ತದೆ, ನಿಮ್ಗೆ ಸದಾ ಅವಕಾಶ ಅಂತ ಹೇಳ್ಬೋದು. ಅಥವಾ ಆಗ್ಲಿಲ್ಲ ಅಂತಂದ್ರೆ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು CRDR ಎಕ್ಸಾಮ್ ಇದೆ, ಸೆಪ್ಟೆಂಬರ್ ಅಲ್ಲಿ ಇದೆ. ಹಾಗೆ KSRP ಕೂಡ ಇದೆ, ಹಾಗೆ KSISF ಕೂಡ ಇದೆ. ಹಾಗೆ ಅದನ್ನ ಬಿಟ್ಟರೆ VAO ಕೂಡ ಇದೆ. ಇನ್ನು SI FDA ಕಾಲಗಳು ತುಂಬಾ ಹುದ್ದೆಗಳಿದಾವೆ. ಸೊ ಅವುಗಳ ಮೇಲೆ ಫೋಕಸ್ ಮಾಡಿ. ಯಾರು ಈ ಹಿಂದೆ KA ನಡೆಸಿರ್ತಕ್ಕಂಥ ಏನು ಸಿವಿಲ್ ನಾನ್ HK ಅಥವಾ HK ಎಕ್ಸಾಮ್ ಅಲ್ಲಿ ಯಾರು ಕಡಿಮೆ ಸ್ಕೋರ್ ಆಗಿದೆ, ಸೊ ಅವ್ರೇನ್ ಮಾಡಿ ಅಂತಂದ್ರೆ ಆದಷ್ಟು ನಿಮ್ಮ ಇನ್ನಷ್ಟು ಪ್ರಯತ್ನವನ್ನ ಮಾಡಿ. ಈಗಾಗಲೇ ಪ್ರಯತ್ನವನ್ನು ಮಾಡಿದ್ರಿ. ಸೊ ಕೆಲವೊಂದಿಷ್ಟು ಜನ ಸ್ಕೋರ್ ಹತ್ತತ್ರನೂ ಬಂದು ಅಂತಂದ್ರೆ ಕೆಲವೊಂದಿಷ್ಟು ಜನ 40, 45, 50 ಸ್ಕೋರ್ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ 30, 35, 40 ಈ ರೀತಿಯಾದಂತ ಸ್ಕೋರ್ ಅನ್ನ ಮಾಡಿದ್ದಾರೆ. ಸೊ ಯಾರು ಸ್ಕೋರ್ ಕಡಿಮೆ ಮಾಡಿದ್ರಿ, ಸೊ ಅವರು ಇನ್ನಷ್ಟು ಸ್ಕೋರ್ಗಳನ್ನ ಅಂತಂದ್ರೆ ಇನ್ನೊಂದು 10 ಅಥವಾ 15 ಇನ್ನೊಂದು 20 ಮಾರ್ಕ್ಸ್ಗಳನ್ನ ಹೆಚ್ಚಿಗೆ ಮಾಡೋದಕ್ಕೆ ನಾನು ಏನ್ ಪ್ರಯತ್ನ ಮಾಡಬೇಕು, ನಾನು ಎಲ್ಲಿ ಹೋದ್ಸಲ ಎಕ್ಸಾಮ್ ಅಲ್ಲಿ ಏನು ಮಿಸ್ಟೇಕ್ ಅನ್ನ ಮಾಡಿದ್ದೀನಿ, ನಾನು ಯಾವ ಮಿಸ್ಟೇಕ್ ಅನ್ನ ತಿದ್ಕೋಬೇಕು, ಮತ್ತೆ ಇನ್ನು ಯಾವ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬೇಕು, ಮತ್ತೆ ಕ್ವಶನ್ಸ್ ಗಳು ಯಾವ ರೀತಿ ಬರ್ತಾ ಇದೆ, ಸೊ ಅವುಗಳ ಮೇಲೆ ನೀವು ಗಮನ ಹರಿಸಬೇಕಾಗುತ್ತೆ. ಸೊ ಅವುಗಳ ಮೇಲೆ ಗಮನ ಹರಿಸ್ಕೊಂಡು ನೆಕ್ಸ್ಟ್ ಇರ್ತಕ್ಕಂಥ ಎಕ್ಸಾಮ್ ಗಳ ಮೇಲೆ ಏನ್ ಮಾಡಿ ಅಂತಂದ್ರೆ ಸೊ ಪ್ರಿಪರೇಷನ್ ಮಾಡಿ. ಇದು ಏನಾಗುತ್ತೆ, ಸೊ ಏನು ರೀ ಎಕ್ಸಾಮ್ ಆಗುತ್ತಾ ಇಲ್ಲೋ ಅನ್ನೋದು ಸರ್ಕಾರ ಮೇಲೆ ಬಿಟ್ಟು ಸೊ ಅವ್ರ ನಿರ್ಧಾರನ ಕೈಗೊಳ್ತಾರೆ. ಸೊ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ಸೊ ರೀ ಎಕ್ಸಾಮ್ ಆಗುತ್ತೋ ಇಲ್ಲೋ ಅಂತ ತಲೆ ಕೆಡಿಸ್ಕೊಟ್ಟು ಬಿಟ್ಟು ಸೊ ಸುಮ್ನೆ ನಿಮ್ದು ಏನಿದೆ ಮುಂದಿನ ಪ್ರಿಪರೇಷನ್, ಮುಂದಿನ ಎಕ್ಸಾಮ್ಗೆ ನೀವು ಜಸ್ಟ್ ಪ್ರಿಪರೇಷನ್ ಮಾಡಬೇಕು. ಸೊ ಅದ್ರ ಬಗ್ಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ. ಸೊ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಇದಿಲ್ಲ ಅಂತಂದ್ರೆ ಹೋಯ್ತು. ಸೊ ನೆಕ್ಸ್ಟ್ ಎಕ್ಸಾಮ್ಗಳಿದಾವೆ, ಸೊ ಅವುಗಳ ಬಗ್ಗೆ ಏನಪ್ಪಾ ಅಂದ್ರೆ ತಲೆ ಕೆಡಿಸ್ಕೊಳ್ಳಿ, ಅದ್ರ ಬಗ್ಗೆ ಪ್ರಿಪರೇಷನ್ ಮಾಡಿ. ಏನು ಹಳೆ ಪ್ರಶ್ನೆ ಪತ್ರಿಕೆಗಳಿದಾವೆ, KA ನಡೆಸಿರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆಗಳು, ಸೊ ಅವುಗಳ ಮಾದರಿಯಲ್ಲಿ ಪ್ರಶ್ನೆಗಳು ಬರತಕ್ಕಂಥದ್ದು. ಸೊ ಸ್ವಲ್ಪ ಡೆಪ್ತ್ ಆಗಿ ಹೋಗಿರ್ತಕ್ಕಂಥ ಪ್ರಶ್ನೆಗಳು ಬರೋದ್ರಿಂದ ಸೊ ಅವುಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಏನ್ ಮಾಡಿ ಅಂತಂದ್ರೆ ಎಕ್ಸಾಮ್ಗೆ ಪ್ರಿಪರೇಷನ್ ಆಗಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಈಗಾಗಲೇ ಸಿವಿಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸ್ಕೋರ್ ಕಡಿಮೆ ಆಗಿತ್ತು ಅಂತನೋರಿಗೆ ಸೊ ಯಾವ ರೀತಿಯಾಗಿರ್ತಕ್ಕಂಥ ಸ್ಟಡಿಯನ್ನು ಮಾಡ್ಬೇಕಂತ ಈಗ ಹಿಂದೆನೂ ವಿಡಿಯೋದಲ್ಲಿ ಹೇಳಿದೀನಿ. ಸೊ ಅವರು ಬೇಕಾದ್ರೆ ಆ ಒಂದು ವಿಡಿಯೋನ ನೋಡ್ಕೋಬಹುದು ಅಂತ ಹೇಳ್ತೀನಿ. ಸ್ನೇಹಿತರೆ, ಒಟ್ಟಾರೆಯಾಗಿ ರೀ ಎಕ್ಸಾಮ್ ಆಗಲಿ ಬಿಡ್ಲಿ, ಇದು ಸರ್ಕಾರದ ಮೇಲೆ ಇರತಕ್ಕಂಥದ್ದು. ಸರ್ಕಾರ ಏನು ನಿಲುವನ್ನು ತೆಗೆದುಕೊಳ್ಳುತ್ತೆ ಸೊ ಅದು ವಿದ್ಯಾರ್ಥಿಗಳ ಪರವಾಗಿ ಇರಲಿ ಅಂತ ನಾನು ಆಶಿಸ್ತೀನಿ. ಈಗಾಗಲೇ ಹೇಳಿದಾಗೆ ಈ ಒಂದು ಎಕ್ಸಾಮ್ ರೀ ಎಕ್ಸಾಮ್ ಆಗ್ಬೇಕಾ ಅಥವಾ ಬೇಡ ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರು ನಮ್ಮ ಸ್ಪರ್ಧಾಕಾರರಿಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಯಾರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಗಳನ್ನ ನೀಡ್ತಾ ಇರ್ತೀವಿ. ಸೊ ಯಾರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಸೊ ಅದರಲ್ಲಿ ಹೋಗಿ ತಾವೆಲ್ಲರೂ ಕೂಡ ಟೆಲಿಗ್ರಾಮ್ ಜಾಯ್ನ್ ಆಗ್ಬೇಕು ಅಂತ ಆಶಿಸ್ತಾ ಸ್ನೇಹಿತರೆ,
ಇದಿಷ್ಟು ವಿಡಿಯೋ ಈ ಎಕ್ಸಾಮ್ ಆಗತ್ತಾ ಅಥವಾ ಆಗಲ್ವಾ ಅಥವಾ ಆಗ್ಬೇಕಾ ಅಥವಾ ಆಗ್ಬಾರ್ದಾ ಅನ್ನೋದಕ್ಕೆ ಕೆಲವೊಂದಿಷ್ಟು ನನ್ನ ಪ್ರಕಾರ ಇರತಕ್ಕಂಥ ಮಾಹಿತಿನ ನಾನು ಹೇಳಿದ್ದೀನಿ. ಸೊ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮ್ಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.